ಸ್ವಾಗತ. ಇವತ್ತು 5 ಫೆಬ್ರವರಿ 2024. ಇವತ್ತು ನಿಫ್ಟಿ 50 ಏನಾಯಿತು, BSE ಸೆನ್ಸೆಕ್ಸಲ್ಲಿ ಏನಾಯಿತು, ಇಂಟ್ರಾಡೇ ಟ್ರೇಡ್ ಆಫ್ ದ ಡೇ ಅದು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50ನಲ್ಲಿ ನೋಡೋದಾದರೆ ಸುಮಾರು 82 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 21,771ಕ್ಕೆ ಕ್ಲೋಸ್ ಆಯಿತು. ಮುಂಜಾನೆ ಇದು ಏರಿತ್ತು, ಆಮೇಲೆ ಕೊನೆಗೆ ಒಂದು ಕ್ಲೋಸ್ ಆಗೋ ಟೈಮಲ್ಲಿ 1.5 ಅವರ್ ಕ್ಲೋಸ್ ಆಗೋ ಟೈಮ್ನಲ್ಲಿ ಇದು ತುಂಬ ರೆಸಿಸ್ಟೆನ್ಸಿಗಾಗಿ ಸೇಲಿಂಗ್ ಜಾಸ್ತಿಯಾಗಿ ಇದು ಇಳಿದಿದ್ದು ಸುಮಾರು 82 ಪಾಯಿಂಟ್ಸ್ ಅಷ್ಟು ಇಳಿದಿದೆ ಓವರಾಲ್ ಆಗಿ. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ಎಷ್ಟಾಗಿದೆ ಅಂತ ಹೇಳಿದ್ರೆ ಅದರಲ್ಲೂ ಇಳಿಕೆ ಆಗಿದೆ. ನೋಡೋಣ ಬನ್ನಿ. BSE ಸೆನ್ಸೆಕ್ಸ್ನಲ್ಲಿ ಸುಮಾರು 354 ಪಾಯಿಂಟ್ಸ್ ಅಷ್ಟು ಇಳಿಕೆ ಆಗಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ ಸುಮಾರು 71,731 ಪಾಯಿಂಟ್ಸ್ಗಿದು ಕ್ಲೋಸ್ ಆಗಿದೆ. ಅದೇ ರೀತಿ ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಸುಜ್ಲಾನ್, ಇದರಲ್ಲಿ ಸುಮಾರು 35% ಇಳಿಕೆ ಆಗಿದೆ ಇವತ್ತು. ಅದೇ ರೀತಿ NHPC ಇವತ್ತು ನೋಡ್ಬೋದು ಸುಮಾರು 3 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇಂಟ್ರಾಡೇ ಟ್ರೇಡ್ನಲ್ಲಿ ಇದು ಒಂದು ಒಳ್ಳೆಯ ಟ್ರೇಡ್ ಆಗಿತ್ತು ಇವತ್ತು. ಅದೇ ರೀತಿ ನೋಡೋದಾದರೆ IFCIನಲ್ಲೂ ಅಷ್ಟೇ ಸುಮಾರು ಇವತ್ತು ಪ್ರತಿಯೊಂದು ಶೇರಲ್ಲಿ 1-2 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಇದರಲ್ಲೂ ಅಷ್ಟೇ ಸುಮಾರು 100 ರೂಪಾಯಿ ರೇಂಜ್ ಒಳಗಡೆ ಬರುತ್ತೆ, 100 ರೂಪಾಯಿ ರೇಂಜಲ್ಲಿ ಬರುತ್ತೆ. ಅಂಥದ್ರಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡಿದ್ರೆ ಲಾಸಸ್ ಸ್ವಲ್ಪ ಕಡಿಮೆನೂ ಆಗುತ್ತೆ, ಲಾಭನೂ ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ IRFCನಲ್ಲಿ ನೋಡ್ಬೋದು ಸುಮಾರು 8 ರೂಪಾಯಿ 40 ಪೈಸೆ ಅಷ್ಟು ಇವತ್ತು ಇಳಿಕೆ ಆಗಿದೆ. ನೋಡ್ಬೋದು ಇಂಟ್ರಾಡೇ ಟ್ರೇಡ್ ಚೆನ್ನಾಗಿತ್ತು, ಬಟ್ ಇವಾಗ ಸ್ವಲ್ಪ ಡೌನ್ ಟ್ರೆಂಡಿಗೆ ಹೋಗ್ತಾ ಇದೆ ಇದು. ನೋಡೋಣ ಬನ್ನಿ ಇನ್ನು. ಅದೇ ರೀತಿ ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ನೋಡ್ಬೋದು ಇವತ್ತು ಸುಮಾರು 9 ರೂಪಾಯಿ 75 ಪೈಸೆ ಅಷ್ಟು ಪ್ರತಿಯೊಂದು ಶೇರ್ನಲ್ಲಿ ಇದು ಏರಿಕೆ ಆಗಿದೆ. ಅದೇ ರೀತಿ ಪೇಟಿಎಮ್ ಬಗ್ಗೆ ನೆನ್ನೆ ಒಂದು ವಿಡಿಯೋನೂ ಇದೆ ಚಾನಲ್ನಲ್ಲಿ. ಪೇಟಿಎಮ್ನಲ್ಲಿ ಹೇಗೆ RBIಯಿಂದ ಇದು ರೆಸ್ಟ್ರಿಕ್ಷನ್ ಆದಮೇಲೆ ಇದರಲ್ಲಿ ನಿರಂತರವಾಗಿ ಇದರಲ್ಲಿ ಇಳಿಕೆ ಆಗ್ತಾನೇ ಇದೆ. ಅದೇ ರೀತಿ ಇವತ್ತು ಅಷ್ಟೇ ಸುಮಾರು 10% ಅಷ್ಟು ಇಳಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ 48 ರೂಪಾಯಿ 70 ಪೈಸೆ ಅಷ್ಟು ಇಳಿಕೆ ಆಗಿದೆ. ಅಂದರೆ ನವಂಬರಿಂದ ಸುಮಾರು 800-900 ರೂಪಾಯಿಂದ ಆಲ್ಮೋಸ್ಟ್ ಇವಾಗ 400 ರೂಪಾಯಿಗೆ ಬಂದಿದೆ ಇವಾಗ ಪೇಟಿಎಮ್ಮು. 2023 ಅಕ್ಟೋಬರ್ ನವಂಬರಿಂದ ಶುರುವಾಗಿ ಇದ್ರ ಮೇಲೆ ರೆಸ್ಟ್ರಿಕ್ಷನ್ಸು, ಫೈನ್ಸು, ಆಮೇಲೆ ಬರ್ಕ್ಷೈರ್ ಅವರು ಸೇಲ್ ಮಾಡಿದ್ದು ಅದನ್ನೆಲ್ಲ ಒಂದು ವಿಡಿಯೋನಿದೆ, ಅದು ಬೇಕಿದ್ರೆ ನೋಡ್ಬೋದು. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರ್ಸ್ನಲ್ಲಿ ಏರಿಕೆ ಆಯಿತು ಅಂತ ನೋಡೋಣ ಬನ್ನಿ. ಟಾಪ್ ಗೇನರ್ಸ್ ಯಾರು ಅಂತ. ಅದೇ ರೀತಿ ನಿಫ್ಟಿ 50ನಲ್ಲಿ ಟಾಪ್ ಗೇನರ್ಸ್ ಅಂದರೆ ಇವತ್ತು ಆಟೋಮೊಬೈಲ್ ಕಂಪ್ನಿನಲ್ಲಿ ಟಾಟಾ ಮೋಟರ್ಸ್ ನೋಡ್ಬೋದು. IPO ಆದಮೇಲೆ ಇದರಲ್ಲಿ ಸುಮಾರು ಏರಿಕೆ ಆಗಿದೆ ನೋಡ್ಬೋದು. ಟಾಟಾ ಟೆಕ್ನಾಲಜೀಸ್ IPO ಆದಮೇಲೆ ಟಾಟಾ ಮೋಟರ್ಸ್ನಲ್ಲಿ ಏರಿಕೆ ಚೆನ್ನಾಗಾಯಿತು. ಯಾಕೆ ಅಂತ ಹೇಳಿದ್ರೆ ಟಾಟಾ ಮೋಟರ್ಸ್ ಅವ್ರ ಹತ್ರ ತುಂಬ ಶೇರ್ಸ್ ಇದ್ದು ಟಾಟಾ ಟೆಕ್ನಾಲಜೀಸ್ IPOಗೆ ಹೋಗ್ಬೇಕಾದ್ರೆ ಟಾಟಾ ಮೋಟರ್ಸ್ ಸುಮಾರು ಶೇರ್ಸ್ನ ಟಾಟಾ ಟೆಕ್ನಾಲಜೀಸ್ನ ಪಬ್ಲಿಕ್ ಇಶ್ಯೂ ಮಾಡಿದೆ. ಇವತ್ತು ನೋಡೋದಾದರೆ ಟಾಟಾ ಮೋಟರ್ಸ್ನಲ್ಲಿ ಸುಮಾರು 48 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಅದೇ ರೀತಿ ಕೋಲ್ ಇಂಡಿಯಾದಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ 20 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಸನ್ ಫಾರ್ಮಸ್ಯೂಟಿಕಲ್ನಲ್ಲಿ ಪ್ರತಿಯೊಂದು ಶೇರಲ್ಲಿ 47 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಸಿಪ್ಲಾದಲ್ಲಿ ಪ್ರತಿಯೊಂದು ಶೇರಲ್ಲಿ 41 ರೂಪಾಯಿ ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂ ಇತ್ತೀಚೆಗೆ ಚೆನ್ನಾಗಿ ಮಾಡ್ತಾ ಇದೆ ನೋಡ್ಬೋದು. ಅದೇ ರೀತಿ ಇದರಲ್ಲಿ ಸುಮಾರು 16 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ಮಹೇಂದ್ರ ಆ್ಯಂಡ್ ಮಹೇಂದ್ರದಲ್ಲಿ ಸುಮಾರು 42 ರೂಪಾಯಿ ಅಷ್ಟು ಏರಿಕೆ ಆಗಿದೆ. ONGCನಲ್ಲಿ ಸುಮಾರು 5 ರೂಪಾಯಿ ಅಷ್ಟು ಏರಿಕೆ ಇದೆ. ಅದೇ ರೀತಿ ನಿಫ್ಟಿ 15 ಯಾವೆಲ್ಲ ಕಂಪ್ನಿಗಳಲ್ಲಿ ಟಾಪ್ ಗೇನರ್ಸ್ ಏರಿಕೆ ಆಯಿತು ಅಂತ ಹೇಳಿದ್ರೆ ONGC, ಪವರ್ ಗ್ರಿಡ್, ಟಾಟಾ ಸ್ಟೀಲು, ಐಚರ್ ಮೋಟರ್ಸ್, NTPC, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್ ಮತ್ತು ಹೀರೋ ಮೋಟರ್ ಕಾರ್ಪ್. ಅದೇ ರೀತಿ ಇವತ್ತು ಯಾವುದು ಇಂಟ್ರಾಡೇ ಟ್ರೇಡ್ ಅಂತ ಹೇಳಿದ್ರೆ ಸುಮಾರು ಟ್ರೇಡ್ ಬಗ್ಗೆ ನಾವು ಮಾತಾಡ್ತಾನೆ ಇದ್ದೀವಿ. ಹಿಂಡಾಲ್ಕೋ, SBI ಇರ್ಬೋದು, ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ಇರ್ಬೋದು, IRFC ಇರ್ಬೋದು. ಅದೇ ರೀತಿ ಸುಮಾರು ಕಂಪ್ನಿಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಅದೇ ರೀತಿ ಇವಾಗ ನಾವು 5ನೇ ಫೆಬ್ರವರಿನಲ್ಲಿ ನೋಡೋಣ ಬನ್ನಿ ಇವತ್ತು ಇಂಟ್ರಾಡೇ ಟ್ರೇಡ್ ಯಾವುದು ಅಂತ. ಇವತ್ತು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ ನೋಡ್ಬೋದು. ಒಂದು 200 ಶೇರ್ಸು ಸುಮಾರು 10,500 ರೂಪಾಯಿಗೆ ಅವೈಲೇಬಲ್ ಇತ್ತು. 200 ಶೇರ್ಸು ಪ್ರತಿಯೊಂದು ಶೇರ್ಸಲ್ಲಿ 9 ರೂಪಾಯಿ 75 ಪೈಸೆ ಅಂದ್ರೂ ಒಂದು 200 ಶೇರ್ಸ್ ವಿತಿನ್ 10,000 ರೇಂಜಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಟ್ರೇಡು ಮಾಡ್ಬೋದು. ತಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. 1,950 ರೂಪಾಯಿ ಆಗುತ್ತೆ. ಅಂದರೆ ಸುಮಾರು 1,950 ರೂಪಾಯಿ ಅಷ್ಟು ಇದರಲ್ಲಿ ಒಂದು ರಿಟರ್ನ್ಸ್ ಬರುತ್ತೆ. ಅದೇ ರೀತಿ NHPCನೂ ನಾವು ಮಾತಾಡ್ತಾ ಇದ್ವಿ. NHPCನೂ ಒಂದು ಒಳ್ಳೆ ಇಂಟ್ರಾಡೇ ಆಗ್ಬೋದು ಅಂತ. ಅದೇ ರೀತಿ 3 ರೂಪಾಯಿ ಪ್ರತಿ ಶೇರ್ಸ್ನಲ್ಲಿ ಏರಿಕೆ ಆಗಿದೆ ಇದರಲ್ಲಿ. ಅಂದರೆ ಒಂದು 300 ಶೇರ್ಸು ಮಾರ್ಜಿನಲ್ಲಿ ಇಂಟ್ರಾಡೇನಲ್ಲಿ ಅವೈಲೇಬಲ್ ಇದ್ದಿದ್ದು 7,900 ರೂಪಾಯಿಗೆ ಅವೈಲೇಬಲ್ ಇತ್ತು. 300 × 3 ಅಂತ ಹೇಳಿದ್ರೆ ಸುಮಾರು 900 ರೂಪಾಯಿ ಅಷ್ಟು ಇದರಲ್ಲಿ ರಿಟರ್ನ್ ಬರುತ್ತೆ. ಸೊ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.